ಯಾಕೆ ಕೆಲ ಮಂತ್ರಿಗಳಿಗೆ ಈ ರೀತಿಯ ಅಸಮಾಧಾನ ಬಂದಿರೋದು ಯಾಕೆ? ಯಾವ ಕಾರಣದಿಂದ? ಯಾವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರು ತಾರತಮ್ಯ ಧೋರಣೆಯನ್ನು ಅನುಸರಿಸಿದರು? ಸುರ್ಜೇವಾಲಾ ವಿರುದ್ಧವೇ ರಾಹುಲ್ ಗಾಂಧಿ ಅವರಿಗೆ ದೂರು ಸಲ್ಲಿಸಬೇಕು ಅಂತ ಸಚಿವರು ನಿರ್ಧಾರ ಮಾಡಿದಾರ? ಕಾರಣ ಏನು? ಸಾಲು ಸಾಲು ವಿಚಾರಗಳಿವೆ. ಆರಂಭದಿಂದ ಇಲ್ಲಿ ತನಕ ಯಾವ ರೀತಿ ಉಸ್ತುವಾರಿ ನಾಯಕರು ಪಕ್ಷಪಾತಿ ಧೋರಣೆ ಅನುಸರಿಸಿದ್ದಾರೆ. ಎರಡೂ ಕಡೆ ಸಮಸ್ಯೆ ಆಲಿಸಬೇಕಾಗಿತ್ತು, ಆಲಿಸಿಲ್ಲ. ಈಗ ನೋಡಿ, ಮೊನ್ನೆ ಬಂದಂಥ ಸುರ್ಜೇವಾಲಾ ನಾಯಕರುಗಳನ್ನು ಮಾತಾಡೋಕ್ಕೆ ಅವಕಾಶ ಕೊಡಲಿಲ್ಲ. ಮಾತಾಡೋರಿದ್ದರೆ ಬನ್ನಿ 1 to 1 ಮಾತಾಡೋಣ, ನಾಳೆ ಸಿಗೋಣ ಅಂತ ಹೇಳಿದರು. ಸತೀಶ್ ಜಾರಕಿಹೊಳಿ ಮಾರನೇ ದಿವಸ ಮಾತಾಡಬೇಕಾಯಿತು. ಅಂದರೆ ಅಲ್ಲಿ ಯಾರ ಅಹವಾಲನ್ನು ಕೂಡ, ಯಾರ ಸಮಸ್ಯೆಯನ್ನು ಕೂಡ ಕೇಳುವಂಥ ಮನಸ್ಥಿತಿನಲ್ಲಿ ಸುರ್ಜೇವಾಲಾ ಇರಲಿಲ್ಲ. ಇನ್ನು ಹಾಸನ ಸಿದ್ದು ಸಮಾವೇಶ, ಅದರ ಹೆಸರು ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನು ನಾವೆಲ್ಲ ಮೀಟಿಂಗ್ ಸೇರ್ತೀವಿ ಅಂತ ದಲಿತ ಸಚಿವರು ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೂ ಕೂಡ ಕಡಿವಾಣ ಹಾಕಿದ್ದು. ಇಷ್ಟು ಸಾಲದು ಅಂತ ಬೆಳಗಾವಿನಲ್ಲಿ DK ಸೋದರರ ಜೊತೆಗೆ ಪ್ರತ್ಯೇಕವಾಗಿ ಮೀಟಿಂಗ್ ಮಾಡಿದರು ಸುರ್ಜೇವಾಲಾ. ಹೀಗಾಗೇ ಇವರೀಗ ಸ್ಥಳೀಯ ನಾಯಕರನ್ನು ಬಿಟ್ಟರು, ರಾಜ್ಯದ ನಾಯಕರನ್ನು ಬಿಟ್ಟರು, ಕೇಂದ್ರದ ನಾಯಕರನ್ನೇ ಹಿಡಿದ್ರು. ಈಗ ರಣದೀಪ್ ಸಿಂಗ್ ಸುರ್ಜೇವಾಲಾ ವಿರುದ್ಧನೇ ದೂರು ಸಲ್ಲಿಸಬೇಕು. ಪ್ರಮುಖ ನಾಯಕರ ಸಭೆಯನ್ನು ಕರಿಬೇಕಾಗಿತ್ತು, ಹಿರಿಯ ನಾಯಕರ ಸಭೆ ಕರಿಬೇಕಾಗಿತ್ತು, ಮಾತಾಡಬೇಕಾಗಿತ್ತು. ಆದರೆ ಯಾವುದು ಆಗಲಿಲ್ಲ. ಒಂದಾದ ಮೇಲೆ ಒಂದು ವಿಚಾರಗಳನ್ನು ಮುಂದಿಟ್ಟುಕೊಂಡು ನೋಡಿದಂಥ ಸಂದರ್ಭದಲ್ಲಿ ಇವರು ಪಕ್ಷಪಾತಿ ಅನ್ನುವಂಥದ್ದು ಗೊತ್ತಾಗಿದೆ. ಹೀಗಾಗಿನೇನು ಅಂದರೆ ನೇರವಾಗಿ ರಾಹುಲ್ ಗಾಂಧಿಯವರಿಗೆ ಹೋಗಿ ದೂರು ಕೊಡಬೇಕು. ನೋಡಬೇಕಿದೆ ಇದು ಎಲ್ಲಿ ತನಕ ಬಂದು ನಿಲ್ಲುತ್ತೆ ಅಂತ. ನೋಡಿ, ಆರಂಭದಿಂದ ಇಲ್ಲಿ ತನಕ, ಯಾಕಂದರೆ ನಾಯಕರುಗಳು ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಸೇರ್ತಾರೆ, ಸಭೆ ಮಾಡ್ತಾರೆ. ಸಭೆ ಮಾಡಾದ ತಕ್ಷಣವೇ DK ಅವರೇನು ಮಾಡಲ್ಲ, ನೇರವಾಗಿ ಹೈಕಮಾಂಡ್ ನಾಯಕರು, ಅವ್ರಿಗೆ ಗೊತ್ತಿದೆ ಎಲ್ಲಿ ಯಾರ ಹತ್ರ ಹೋಗಿ ಯಾವ ರೀತಿ ಬಾಯಿಗೆ ಬೀಗ ಹಾಕಿಸ್ಬೇಕು ಅಂತ. ನೇರವಾಗಿ ಹೋಗ್ತಾರೆ, ಅಲ್ಲಿಂದ ಬಾಯಿ ಮುಚ್ಚಿಸ್ತಾರೆ. ನಾಯಕರು ಕೂಡ ಎಲ್ಲೊಂದು ಕಡೆಗೆ ಅದೇ ರೀತಿ ನಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಇವೆಲ್ಲ ಆಗ ಹೋಗೋ ಕೆಲಸ ಅಲ್ಲ. ನೇರವಾಗಿ ನಾವು ರಾಹುಲ್ ಗಾಂಧಿಯವರಿಗೇ ಇದಕ್ಕೆ ಸಂಬಂಧಪಟ್ಟಂಗೆ ವಿವರಗಳನ್ನು ಕೊಟ್ಟುಬಿಡಬೇಕು ಅಂತ ತೀರ್ಮಾನಕ್ಕೆ ಬಂದಿದ್ದಾರಂತೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಏನಾದರೂ ಎಡವಟ್ಟುಗಳಾದಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಯಾವ ರೀತಿ ಇಲ್ಲಿಂದ ದಿಲ್ಲಿಗೆ ಹಾರಿ ದಿಲ್ಲಿ ನಾಯಕರಿಗೆ ಮನವರಿಕೆ ಮಾಡಿಕೊಟ್ಟು, ಮನದಟ್ಟು ಮಾಡಿಕೊಟ್ಟು ಯಾವ ರೀತಿ ಬಾಯಿ ಮುಚ್ಚಿಸ್ತಾರೆ, ಬಾಯಿಗೆ ಬೀಗ ಹಾಕಿಸ್ತಾರೆ, ಅದೆಲ್ಲದೂ ಕೂಡ ಗೊತ್ತಿರುವಂಥ ಸಂಗತಿ. ಈಗ ಇದೇ ತಂತ್ರವನ್ನು ನಾಯಕರು ಕೂಡ ಅನುಸರಿಸ್ತಾ ಇದ್ದಾರೆ. ನೋಡಿ, ಇಲ್ಲಿ ಈಗ ಈ ರಾಜ್ಯದ ನಾಯಕರ ಬಗ್ಗೆ ಅಲ್ಲ, ಈಗ ಕೇಂದ್ರದ ನಾಯಕರ ಬಗ್ಗೆ ಕೇಂದ್ರ ನಾಯಕರಿಗೆ ದೂರು. ರಣದೀಪ್ ಸಿಂಗ್ ಸುರ್ಜೇವಾಲಾ ವಿರುದ್ಧ ಎಲ್ಲೋ ಒಂದು ಕಡೆಗೆ ಇವರು ಈ ತಾರತಮ್ಯ ಮಾಡ್ತಾ ಇದ್ದಾರೆ, ತಾರತಮ್ಯ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ ಅಂತ ನೇರವಾಗಿ ರಾಹುಲ್ ಗಾಂಧಿಯವರಿಗೆ ದೂರು ಕೊಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬರಲಾಗಿದೆ. ಇಲ್ಲಿ ಎಲ್ಲೋ ಕೆಲ ನಾಯಕರುಗಳು ಹೋದರು, ದೂರು ಕೊಟ್ಟರು, ಅಷ್ಟೇ ವಿಷಯ ಅಲ್ಲ ಪ್ರಸನ್ನ. ಹಿಂದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಆಯಿತು, ಏನು ಎತ್ತ ಬಂದಂಥ ನಾಯಕರು ಸರಿ ಮಾಡದಿದ್ದಂಥ ಸಂದರ್ಭದಲ್ಲಿ ಹೇಗೆ ಕೇಂದ್ರ ತನಕ ಹೋಗಿ ದೂರು ಕೊಟ್ಟರು, ಅದರ ಪರಿಣಾಮ ಏನು? ಈಗ ರಾಜ್ಯದ ನಾಯಕರ ಮೇಲೆ ವಿಶ್ವಾಸ ಕಳ್ಕೊಂಡಿದ್ದಕ್ಕೇ ಕೇಂದ್ರದ ನಾಯಕರು ಬರೋದು. ಕೇಂದ್ರದ ನಾಯಕರ ಮೇಲೂ ವಿಶ್ವಾಸ ಇಲ್ಲ ಅಂತಂದರೆ ಅದರ ಪರಿಣಾಮ ಏನಾಗಬಹುದು? ವೆರಿ ವೆರಿ ಸೀರಿಯಸ್ ಇದು. ಏನಂತೀರಿ? ಹೌದು ರಂಗನಾಥ್, ಇದೀಗ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ವಿರುದ್ಧವೇ ಒಂದಷ್ಟು ಆಕ್ರೋಶ ಮಡುಗಡ್ತಾ ಇದೆ. ಮತ್ತು ಅದು ದೂರಿನ ರೂಪದಲ್ಲೂ ಕೂಡ ಹೈಕಮಾಂಡ್ ಅನ್ನು ತಲುಪುವ, ಅಂದ್ರೆ ಹೈಕಮಾಂಡ್ಗಿಂತ ಹೈಕಮಾಂಡ್ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರನ್ನೇ ತಲುಪುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದ್ದಾವೆ. ಸುರ್ಜೇವಾಲಾ ಅವರ ವಿರುದ್ಧ ಕೆಲವು ಸಚಿವರು ನೇರವಾಗಿ ಮತ್ತು ಸಿದ್ದರಾಮಯ್ಯನವರ ಎದುರಲ್ಲಿ ಆಕ್ರೋಶವನ್ನ ಮತ್ತು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಕಳೆದ ಸರ್ಕಾರ ಬಂದ ತಕ್ಷಣದಿಂದ ಇಲ್ಲಿಯವರೆಗೆ ನಡೆದಂತಹ ರಾಜಕೀಯ ಬೆಳವಣಿಗೆಗಳು ಏನೇನಿದ್ದಾವೆ ಅದೆಲ್ಲದರಲ್ಲೂ ಕೂಡ ಸುರ್ಜೇವಾಲಾ ಅವರು ಒಂದು ರೀತಿಯ ಏಕಪಕ್ಷೀಯ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಾರೆ, ಪಕ್ಷಪಾತಿ ಧೋರಣೆಯನ್ನ ಅನುಸರಿಸ್ತಾ ಇದ್ದಾರೆ, ತಮ್ಮ ಅಹವಾಲುಗಳನ್ನ ಸರಿಯಾದ ರೀತಿಯಲ್ಲಿ ಆಲಿಸ್ತಾ ಇಲ್ಲ, ತಾವು ಹೇಳಿದ್ದನ್ನ ಕೇಳಿಸ್ಕೊಂಡು ಅದನ್ನ ಎಲ್ಲಿಗೆ ತಲುಪಿಸಬೇಕೋ ಅದನ್ನ ತಲುಪಿಸ್ತಾ ಇಲ್ಲ ಅನ್ನುವಂಥದ್ದು ಇದೀಗ ಸಚಿವರಿಗೆ ಇರುವಂತಹ ಬೇಸರ ಮತ್ತು ಸಿಟ್ಟು. ಈ ವಿಷಯ ಇದೀಗ ದೊಡ್ಡ ಮಟ್ಟಕ್ಕೆ ತಿರುಗಿಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ಪ್ರಮುಖವಾಗಿ ಮೊನ್ನೆ ಕೆಪಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಹೇಳಿ ಮಾಧ್ಯಮಗಳ ಮುಂದೆ ಕೆಲವು ಸಚಿವರು ಬಂದು ಹೇಳಿದಂತಹ ಸಂದರ್ಭದಲ್ಲಿ ಅದು ನೇರವಾಗಿ ಮಾಧ್ಯಮಗಳ
ಮಾಧ್ಯಮಗಳ ಮುಂದೆ ಬಂದು ಹೇಳಿಕೆ ಕೊಟ್ಟಂತದ್ದಲ್ಲ. ಅದಕ್ಕಿಂತ ಪೂರ್ವದಲ್ಲಿಯೇ ಸುರ್ಜೇವಾಲಾ ಅವರ ಎದುರಲ್ಲಿಯೇ ಒಂದಷ್ಟು ಅಂಶಗಳನ್ನ ಯಾವ ಯಾವ ಕಾರಣಕ್ಕೆ ಕೆಪಿಸಿ ಅಧ್ಯಕ್ಷರ ಬದಲಾವಣೆ ಮಾಡಬೇಕು ಅಥವಾ ಮುಂದುವರಿಸೋದಾದ್ರೆ ಯಾವ ಕಾರಣಕ್ಕೆ ಮುಂದುವರಿಸಬೇಕು ಅನ್ನುವಂಥದ್ದನ್ನ ಸುರ್ಜೇವಾಲಾ ಎದುರಲ್ಲಿಯೇ ಮಾತುಕತೆಯನ್ನ ಮಾಡಲಾಗಿತ್ತು. ಹೀಗಿದ್ದು ಕೂಡ ಅದನ್ನ ಎಲ್ಲಿಗೆ ತಲುಪಿಸಬೇಕೋ, ಯಾವ ನಾಯಕರಿಗೆ ತಮ್ಮ ಅಹವಾಲುಗಳನ್ನ ಸುರ್ಜೇವಾಲಾ ತಲುಪಿಸಬೇಕೋ ಅದನ್ನ ತಲುಪಿಸ್ತಿಲ್ಲ ಅನ್ನುವಂಥದ್ದು ಮೊದಲನೇ ಆಕ್ಷೇಪ. ಇನ್ನುಳಿದಂತೆ ಎಲ್ಲ ಸಂದರ್ಭಗಳಲ್ಲೂ ಕೂಡ ರಾಜಕೀಯವಾಗಿ ತಮ್ಮ ತಮ್ಮ ಸಮುದಾಯದ ನಾಯಕರ ಸಭೆಯನ್ನ ಸೇರುವಂತಹ ಸಂದರ್ಭದಲ್ಲೂ ಕೂಡ ಅನಗತ್ಯವಾಗಿ ಸುರ್ಜೇವಾಲಾ ಅವರು ಕೆಲವು ಪ್ರಭಾವಿ ಸಚಿವರ ಮಾತುಗಳನ್ನ ಕೇಳಿಕೊಂಡು ಕಡಿವಾಣ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತು ಸಮುದಾಯವನ್ನ ಒಗ್ಗೂಡಿಸುವಂತ ಕೆಲಸಕ್ಕೆ ಸಚಿವರು ಮುಂದಾದಂತಹ ಸಂದರ್ಭದಲ್ಲೂ ಕೂಡ ಹಾಸನದ ಸಮಾವೇಶದ ಹೆಸರನ್ನ ಬದಲಾವಣೆ ಮಾಡಲಾಯಿತು, ಉಳಿದಂತಹ ಸಭೆಗಳಿಗೂ ಕೂಡ ಬ್ರೇಕ್ ಹಾಕಲಾಯಿತು. ಈ ರೀತಿಯ ಲಗಾಮು ಹಾಕೋದ್ರಲ್ಲಿ ಸುರ್ಜೇವಾಲಾ ಅವರು ಕೆಲವು ಪ್ರಭಾವಿ ಸಚಿವರ ಮಾತುಗಳನ್ನ ಕೇಳ್ಕೊಳ್ತಾ ಇದ್ದಾರೆ. ತಮ್ಮ ಅವಾಗಾನಿಗೆ ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ ಅದನ್ನ ಸರಿಯಾದಂತಹ ರೀತಿಯಲ್ಲಿ ರಿಸೀವ್ ಮಾಡ್ಕೊಳ್ತಾ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ತಮ್ಮ ಬೇಡಿಕೆಗಳೇನು, ತಮ್ಮ ಕಷ್ಟಗಳೇನು, ಸಮಸ್ಯೆಗಳೇನು ಅನ್ನುವಂಥದ್ದನ್ನ ತಲುಪಿಸ್ತಾ ಇಲ್ಲ. ಈ ಕಾರಣಕ್ಕೋಸ್ಕರ ಅವ್ರನ್ನ ಬದಲಾಯಿಸಬೇಕು ಅನ್ನುವಂತಹ ಕೂಗನ್ನ ಸಣ್ಣ ಪ್ರಮಾಣದಲ್ಲಿ ಎಬ್ಬಿಸಲಾಗ್ತಾ ಇದೆ. ಇದು ಕೇವಲ ದೂರಿಗೆ ಮಾತ್ರ ಸೀಮಿತ ಆಗುವಂತಹ ಲಕ್ಷಣಗಳಿಲ್ಲ. ಕೆಲವು ಶಾಸಕರ ಸಹಮತದ ಸಹಿಯೊಂದಿಗೆ ಹೈಕಮಾಂಡ್ನ ತಲುಪಬೇಕು ಅನ್ನೋ ಬಗ್ಗೆಯೂ ಕೂಡ ಒಂದಷ್ಟು ಸಚಿವರು ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಇದನ್ನ ಲಿಖಿತ ರೂಪದಲ್ಲಿಯೇ ಸುರ್ಜೇವಾಲಾ ವಿರುದ್ಧ ಒಂದಷ್ಟು ತಮ್ಮ ಸಮಸ್ಯೆಗಳಿದ್ದಾವೆ ಮತ್ತು ಯಾವ ರೀತಿ ಅವರು ಉಸ್ತುವಾರಿಯಾಗಿ ನಡೆದುಕೊಳ್ಳಬಾರದಿತ್ತು ಅನ್ನುವಂಥದ್ದನ್ನ ಲಿಖಿತ ರೂಪದಲ್ಲಿಯೇ ಶಾಸಕರ ಸಹಮತದೊಂದಿಗೆ ಹೈಕಮಾಂಡ್ಗೆ ತಲುಪಿಸಬೇಕು ಅನ್ನುವಂಥ ಚಿಂತನೆಗಳು ಕೂಡ ನಡೀತಾ ಇದ್ದಾವೆ. ಇದೇನಾದ್ರೂ ಅನುಷ್ಠಾನಕ್ಕೆ ಬಂದಿದೆ ಆದ್ರೆ ಕಾಂಗ್ರೆಸ್ನ ಗೊಂದಲಗಳು ಮತ್ತಷ್ಟಕ್ಕೆ ತಾರಕಕ್ಕೆ ಇರುವಂಥದ್ದು ನಿಶ್ಚಿತ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇದು ಕಾಂಗ್ರೆಸ್ನ ಸ್ಥಿತಿಯಾದ್ರೆ